ಹಲೋ ಸ್ನೇಹಿತರೆ, ಶುಭ ದಿನ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಮ್ಮ ಊರಿನ ಅಂದರೆ ನಮ್ಮ ಪಕ್ಕದ ಊರಿನ ಮಂಕಾಳೆ ದೇವಸ್ಥಾನ, ಶಂಭುಲಿಂಗೇಶ್ವರ ದೇವಸ್ಥಾನ, ಅದರ ರಥೋತ್ಸವ ಕೂಡ ನಡೀತಾ ಇದೆ ಅಂತ ಹೇಳಿದ್ದೆ. 9ನೇ ತಾರೀಕಿಂದ ಶುರುವಾಗಿತ್ತು. ನಾವು ಮೊನ್ನೆ ದಿವಸ ಹೋಗಿದ್ವಿ. ಏನಂತ ಅಂದರೆ, ನಮಗೆ ಮರುದಿವಸ ಕುಮಟಾದಲ್ಲಿ ಒಂದು ರಿಲೇಷನ್ ಮನೇಲಿ ಒಂದು ಉಪನಯನ ಇತ್ತು. ಹಾಗಾಗಿ ಬೆಳಗಿನ ಜಾವ 4 ಗಂಟೆಗೆ ಹೋಗಬೇಕಿತ್ತಲ್ಲ, ಹಾಗಾಗಿ ಒಂದು ರೌಂಡ್ ಹೊಡ್ಕೊಂಡು ಹಂಗೆ ಹೋಗಿಬಿಡೋಣ ಅಂತ ಹೋದ್ವಿ. ನೋಡಿ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆಯೇ ಈ ಸ್ಟಾಲ್ಗಳಿಗೆ ತುಂಬ ಒಳ್ಳೆಯದಾದಂಥ ಒಂದು ವಾತಾವರಣನ ಸೃಷ್ಟಿ ಮಾಡಿದರು. ಅಲ್ಲಿ ಸಾಕಷ್ಟು ಜಾಗವನ್ನು ವಿಸ್ತಾರಗೊಳಿಸಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿ ಮರಕ್ಕೆ ನೇತಾಕಿರೋ ಆ ಲೈಟು ನನಗೆ ತುಂಬ ಖುಷಿಯಾಯಿತು. ಅದು ಆ ಲೈಟಲ್ಲಿ ಆ ರಥ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಜೊತೆಗೆ ಆ ತೆಂಗಿನ ಮರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಅಲ್ಲೇ ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ನಾವು ಬೆಳಗ್ಗೆ ಎಲ್ಲ ಬರೋದಕ್ಕಾಗ್ತಾ ಇರಲಿಲ್ಲ. ಮನೆಯಲ್ಲಿ ಯಾರಾದರೂ ಒಬ್ಬರು ಬಂದಿರೋರು ಆ ಥರ ಇರ್ತಿತ್ತು. ಅಂದರೆ ನಮ್ಮ ಆಶ್ರಮದಲ್ಲಿ ಕೂಡ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ, ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರೋದ್ರಿಂದ ಬೆಳಗ್ಗೆ ಬರಲಿಕ್ಕಾಗಿಲ್ಲ. ಜೊತೆಗೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಇರೋದಕ್ಕಾಗಿಲ್ಲ. ಗುಡುಗು ಸಿಡಿಲು ಈ ಥರ ಎಲ್ಲ ಇತ್ತಲ್ಲ, ಹಾಗಾಗಿ ಒಂದು ದಿವಸ ಹೊರಟ್ವಿ. ತುಂಬ ಜೋರಂದರೆ ಜೋರಾಗಿ ಗುಡುಗು ಸಿಡಿಲು ಎಲ್ಲ ಬಂತು. ಹಾಗೆಯೇ ಮಳೆ ಕೂಡ ಬಂತು ನೋಡಿ. ಹಾಗೆ ಧಾರ್ಮಿಕ ಕಾರ್ಯಕ್ರಮ ಒಂದು ಸಿಗಲಿಲ್ಲ ಅಂತ ಹೇಳಿ ಹೋಗಿ ಒಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕಬೇಕಾದ್ರೆ ಅಷ್ಟಾಂಗ ಸೇವೆ ನಡೀತಾ ಇತ್ತು. ಸೊ ಹಂಗಾಗಿ ಅದೊಂದು ಖುಷಿ ವಿಷಯ. ಆದಷ್ಟಾದರೂ ಸಿಕ್ತಲ್ಲ ಕಾರ್ಯಕ್ರಮ ಅಂತ. ಹಾಗೆಯೇ ಇಲ್ಲಿ ಹರಿಕಥೆ ಕೂಡ ನಡೀತಾ ಇತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ. ಅಲ್ಲಿ ಕೂಡ ಒಂದು 10 ನಿಮಿಷ ನೋಡಿ. ಜೊತೆಗೆ ಅಷ್ಟೊತ್ತಿಗೆ ಅಲ್ಲಿ ಪರಿಚಯದವರೆಲ್ಲ ತುಂಬ ಇರ್ತಾರಲ್ಲ, ಎಲ್ಲರೂ ಕೂಡ ಊಟ ಮಾಡಿಕೊಂಡೇ ಹೋಗಬೇಕು, ಪ್ರಸಾದ ಭೋಜನ ಅಂತ ಹೇಳಿದ್ರು. ಜೊತೆಗೆ ನಾನು ಮನೆಯಲ್ಲಿ ಅನ್ನ ಬೇರೆ ಮಾಡಿಟ್ಟಿದ್ದೆ. ಮರುದಿನ ಅಂದರೆ ತಿರುಗಾಟ ಬೇರೆ ಇದೆ, ಎಂತ ಮಾಡೋದು ಅಂತ ಗೊತ್ತಾಗಿಲ್ಲ. ಬಟ್ ಪ್ರಸಾದ ಭೋಜನ ಅಂತ ಅಂದಾಗ ಏನೂ ಮಾಡೋಕ್ಕೆ ಬರಲ್ಲ ಅಲ್ವಾ, ಹಾಗೆ ಹೋಗೋದಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ಅಲ್ಲಿ ಊಟ ಮಾಡಿದ್ವಿ. ಅಷ್ಟೊಂದು ಜನ ಆ ಥರ ಸೇರ್ತಾಯಿದ್ರು. ಆದರೂ ಕೂಡ ಅಡುಗೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ಸ್ಟಾಲ್ಗಳೆಲ್ಲ ಓಪನ್ ಆಗಿದೆಯಾ ಅಂತ ನೋಡೋದಕ್ಕೆ ಅಂತ ಊಟ ಎಲ್ಲ ಮುಗಿದ ಮೇಲೆ ಹೊರಟ್ವಿ. ನೋಡಿದ್ರೆ ಒಂದು ಸ್ಟಾಲು ಬಂದಿಲ್ಲ. ಒಂದು 2-3 ಬಂದಿದೆ. ಅಂದರೆ ಪಾನಿಪುರಿ ಆಗಿರ್ಬೋದು ಆ ಥರದ್ದು. ಆಮೇಲೆ ಸಣ್ಣ ಪುಟ್ಟ ಬಲೂನು ಆ ಥರದ್ದು ಅಂಗಡಿಗಳು ಬಂದಿತ್ತು. ಯಾಕೆ ಅಂದರೆ ಇನ್ನೂ ಅಲ್ಲಿ ಗಣಪತಿ ಜಾತ್ರೆ ಮುಗ್ದೇ ಇಲ್ಲ. ಹಾಗಾಗಿ ನಾಳೆಯಿಂದ ಎಲ್ಲ ಸ್ಟಾಲ್ಗಳು ಬರುತ್ತೆ ಅಂತ ಹೇಳಿದರು. ನೋಡಿ, ಎಷ್ಟು ದೊಡ್ಡದಾದ ಒಂದು ಸರ್ಕಲ್ ಥರ ಅಲ್ಲಿ ಫುಲ್ ಲೈಟ್ ವ್ಯವಸ್ಥೆ ಮಾಡಿದರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಇಲ್ಲೆಲ್ಲ ಆಚೆ ಕಡೆದಲ್ಲಿ ಸುತ್ತಲೂ ಸ್ಟಾಲ್ಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮರುದಿವಸದಿಂದ ಬರ್ತಾರೆ ಅಂತ ಹೇಳಿದರು. ಬಟ್ ನನಗೆ ನೆನ್ನೆನೂ ಹೋಗ್ಲಿಕ್ಕಾಗಿಲ್ಲ. ನೋಡೋಣ ಏನಾಗತ್ತೆ ಅಂತ. ಹಾಗೆಯೇ ಇದು ಲೈಟು ಈ ಥರ ತುಂಬ ಇಷ್ಟ ಆಯಿತು. ಹಾಗಾಗಿ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ. ಅಷ್ಟೊತ್ತಿಗೆ ನಾವು ಹೋಗ್ತಾ ಇದ್ದಂಗೆ ದೇವ್ರು ಕೂಡ ಉತ್ಸವ ಬಂತು, ಎದುರುಗಡೆನೇ ಸಿಕ್ತು. ಹಾಗಾಗಿ ಅದು ಒಂದು ಬ್ಲೆಸ್ಸಿಂಗ್ಸ್ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು ನೋಡಿ. ಆ ಲೈಟಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ಸಾಕಷ್ಟು ಜನ ಪರಿಚಯದವರು, ಅಕ್ಕಪಕ್ಕದ ಊರಿನವರು, ಹೀಗೆ ತುಂಬ ಜನ ಸಿಕ್ಕಿದ್ರು. ಸುತ್ತಮುತ್ತಲಿನವರಾಗಿದ್ದರೆ ಖಂಡಿತ ನಾಳೆ ಕೂಡ ಇರುತ್ತೆ. ನಾಳೆ ಅಂದರೆ ನಾನಿದು ವಿಡಿಯೋ ಅಪ್ಲೋಡ್ ಮಾಡೋದು ಇವತ್ತು. ಸೊ ಹಾಗಾಗಿ ನೋಡಿ, ಟ್ರೈ ಮಾಡಿ ಆದಷ್ಟು. ಏನಾದರೂ ಹೋಗೋದಕ್ಕಾದರೆ ಹೋಗಿ ಒಂದು ಸಲ ದೇವರ ಆಶೀರ್ವಾದವನ್ನು ಪಡೆದು ಹಾಗೆಯೇ ಜಾತ್ರೆಯನ್ನು ಓಡಾಡಿಕೊಂಡು ಮನೆಗೆ ಬರ್ಬೋದು.
ತುಂಬ ಖುಷಿ ಆಗುತ್ತೆ. ಸಂಜೆ ಹೊತ್ತಂತೂ ಅದು ಲೈಟಿಂಗ್ಸ್ ಜೊತೆ ಆ ದೇವಸ್ಥಾನ ರಥ ಇದನ್ನೆಲ್ಲ ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ. ನೋಡಿ, ಉತ್ಸವ ಒಂದು ಸುತ್ತು ಹರ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದೆ. ಹಾಗೆಯೇ ಅಲ್ಲಿ ಯಾರೋ ಮಾತಾಡಿಸ್ತಾ ಇದ್ರು ಅಮ್ಮ ಅವ್ರನ್ನೆಲ್ಲ. ಸೊ ಅಲ್ಲೇ ನೋಡ್ತಾ ವಿಡಿಯೋ ಮಾಡಿಕೊಂಡೆ. ಅದೇ ಈ ಆ್ಯಂಗಲ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇಲ್ಲಿ ಕೂಡ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.